ಕನ್ನಡ ಸಾಹಿತ್ಯದ ಭಕ್ತಿ ಸಂಧಾನಿಯ ಧ್ವನಿ ಉಷಾ ಅಘರ್ಕೇಡವರು ಕನ್ನಡ ಸಾಹಿತ್ಯ ಭಕ್ತಿ ಪರಂಪರೆ ಪ್ರವಾಸ ಕಥನ ಮತ್ತು ಸಾಮಾಜಿಕ ಬರಹಗಳಲ್ಲಿ ತನ್ನದೇ ಆದ ಮೌಲ್ಯಮಯ ಗುರುತು ಮೂಡಿಸಿರುವ ಪ್ರತಿಭಾವಂತ ಹಾಗೂ ಗೌರವನೀಯ ಲೇಖಕಿ. 2019ರಲ್ಲಿ 74ನೇ ವಯಸ್ಸಿನಲ್ಲಿ ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಆ್ಯಂಡ್ ಎಜುಕೇಷನ್ನಿಂದ ಹರಿದಾಸ ಸಾಹಿತ್ಯದಲ್ಲಿ PhD ಪದವಿ ಪೂರೈಸಿದ ಅವರು ಕಲಿಕೆ ಮತ್ತು ಸಂಶೋಧನೆಗೆ ವಯಸ್ಸು ಎಂದರೆ ಅಡ್ಡಿಯಲ್ಲ ಎಂಬುದಕ್ಕೆ ಸಮಗ್ರ ಉದಾಹರಣೆಯಾಗಿದ್ದಾರೆ. ಶೈಕ್ಷಣಿಕ ಶ್ರೇಷ್ಠತೆ ಹರಿದಾಸ ಸಾಹಿತ್ಯದಲ್ಲಿ ಹರಿದಾಸ ಸಾಹಿತ್ಯದಲ್ಲಿ 2019ರಲ್ಲಿ PhD ಮುಗಿಸಿದ ಇವರು ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಆ್ಯಂಡ್ ಎಜುಕೇಷನ್, ದಾಸಪಂಥ, ಭಕ್ತಿ ಸಂಪ್ರದಾಯ, ಹರಿದಾಸರ ಸಾಹಿತ್ಯ, ಸಂಗೀತ ಪರಂಪರೆಗಳ ಕುರಿತು ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ. ಇನ್ನು ಸಾಹಿತ್ಯದ ಮೌಲ್ಯಗಳನ್ನು ಇಂದಿನ ಕಾಲಕ್ಕೆ ಸಮನ್ವಯಗೊಳಿಸುವ ಸಂಶೋಧನೆ, ಸಾಹಿತ್ಯಕ್ಕೆ ಮತ್ತು ಪತ್ರಿಕೋದ್ಯಮಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ಉಷಾ ಅಘರ್ಕೇಡವರು ಸಾಮಾಜಿಕ, ಧಾರ್ಮಿಕ ಮತ್ತು ಮೌಲ್ಯಾಧಾರಿತ ವಿಷಯಗಳ ಮೇಲೆ ಅನೇಕ ಲೇಖಗಳನ್ನು ಬರೆದಿದ್ದು ಇವು ವಿವಿಧ ಮಾಧ್ಯಮಗಳಲ್ಲಿ ಪ್ರಕಟವಾಗಿವೆ. ಗುರು ಸರ್ವನಾಮ ಮತ್ತು ಇತರೆ ಪತ್ರಿಕೆ, ಮ್ಯಾಗಜಿನ್ನುಗಳು ಅವರ ಬರಹಗಳು ಸರಳ, ಪ್ರಾಮಾಣಿಕ ಮತ್ತು ಭಾವನಾತ್ಮಕ ಮೌಲ್ಯಗಳನ್ನು ಹೊತ್ತು ತರುತ್ತವೆ. ಸಂಗೀತ ಕ್ಷೇತ್ರದಲ್ಲಿ ಕೊಡುಗೆ, ಕವಿತೆ ಮತ್ತು ಗದ್ಯ ಮಾತ್ರವಲ್ಲ, ಅವರು ಹಲವಾರು ಭಕ್ತಿ ಗೀತೆಗಳನ್ನು ರಚಿಸಿರುವ ಕವಿಯಿತ್ರಿ. ಭಕ್ತಿಯ ನಾದವನ್ನ ಪದ, ಸ್ವರಗಳ ಮೂಲಕ ಹಂಚುವುದರಲ್ಲಿ ಅವರು ವಿಶಿಷ್ಟರು. ಯೂಟ್ಯೂಬ್ನಲ್ಲಿ ಭಕ್ತಿ ಚಳುವಳಿಯ ನಾಯಕರ ಕುರಿತು ವಿಡಿಯೋಗಳು, ಭಕ್ತಿ ಮಾರ್ಗದ ಮಹಾನ್ ಸಂತರು ಹಾಗೂ ಚಳುವಳಿ ನಾಯಕರ ಕುರಿತಾಗಿ ಅವರು ಸಣ್ಣ ಮನ ಮೂಡುವಂಥ ವಿದ್ಯಾತ್ಮಕ ವಿಡಿಯೋಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಇನ್ನು ಅವರನ್ನ ವಿಜಯಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ PDJ ಶಿಕ್ಷಣ ಸಂಸ್ಥೆಯಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಆಕಸ್ಮಿಕ ಘಟನೆಯಿಂದ ನಾನು ಇದು ನಿರ್ಣಯ ತೊಗೊಂಡು ಮಾಡಿದೆ. ನಮ್ಮ ಯಜಮಾನ್ರ ಡೆತ್ ಆದ ಕೂಡಲೇ ಮಕ್ಕಳು ಸ್ಕೋಪ್ ಮಾಡಿದ್ರು. ಆಮೇಲೆ ನಾನು ಹ್ಯಾಗೆ ಒಂದು ಜೀವನ ಸಾಗಿಸ್ಬೇಕು ಅಥವಾ ಏನು ಮಾಡಬೇಕು ಅಂತ ನನಗೆ ತೋಚಿದಂಗಾಗಿತ್ತು. ನಾನು SLC ಭಾಳ 66ಕ್ಕೆ ಯಾವಾಗೂ ಆಗೀನಿ. ಸ್ಟಡಿದು ಇಂಟ್ರೆಸ್ಟ್ ಇದ್ದರೂ ನನಗೆ ಅವಾಗ ಮಾಡಬೇಕಾಗಿರಲಿಲ್ಲ. ಅದಕ್ಕೆ ಈಗ ಅದನ್ನು ಮುಂದುವರ್ಸು, ನಿನಗೇನು ಇಂಟ್ರೆಸ್ಟ್ ಅದ ಮಾಡು ಅಂತ ಮಕ್ಕಳು ಸ್ಕೋಪ್ ಮಾಡೋದ್ರಿಂದ ನಾನು ಅದನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಹೀಗೆ ಪರಿಚಯದವರೊಬ್ಬರು ಹೇಳಿದರು. ಅವ್ರ ನಂಬರಿಗೆ ನಮ್ಮ ಮಗ ಸಣ್ಣ ಮಗ ಫೋನ್ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ದೆಲ್ಲ ವಿವರ ತಿಳ್ಕೊಂಡು ನನಗೆ ಸ್ಟಾರ್ಟ್ ಮಾಡಿಸಿದ. ಮೊದಲು ಸ್ವಲ್ಪ ನಂಗೆ ಟಫ್ ಅನ್ನಿಸ್ತಿತ್ತು. ಯಾಕಂದ್ರೆ ಭಾಳ ದಿವಸ ನನಗೆ ಇದು ಸಂಪರ್ಕ ಇರಲಿಲ್ಲ ಅಭ್ಯಾಸದ್ದು. ಹಂಗೆ ಬರೆಯೋದು ಓದಲು ನನಗೆ ಮೊದಲು ಹಿಡಿದು ಇಂಟ್ರೆಸ್ಟ್ ಅದ. ಸಾಹಿತ್ಯದಾಗಲಿ ಬರೆಯೋದಾಗಲಿ ನಾನು 2009 ಹಿಡ್ಕೊಂಡು ನಾನು ಆರ್ಟಿಕಲ್ ಬರೆಯೋದು ಓದು ಮಾಡ್ತೀನಿ. ಬೇಕಾದಷ್ಟು ನಾನು ಮಾಡೀನಿ. ಹಿಂದವಾಣಿ ಒಳಗೆ ಸಹಿತ ಕರ್ನಾಟಕ, ಆಮೇಲೆ ಇದು ಭಾಳಷ್ಟು ಮಾಡೀನಿ. ಕವಿತೆ ಇದು ಸಣ್ಣ ಸಣ್ಣ ಇದು ಮಾಸಪತ್ರಿಕೆಗಳೊಳಗೆ ಕಳಿಸೀನಿ. ಬೇಕಾದಷ್ಟು ಕಳಿಸಿದ ಕೆಲವೊಂದು ಕಡೆ ಪ್ರೈಸ್ ಕೂಡ ಅವ್ರು ನನಗೆ ಕೊಟ್ಟಾರ ಗೌರವಧನ ಅಂತ. ಅದು ಇಂಟ್ರೆಸ್ಟ್ ಮೊದಲು ಹಿಡಿದು ಇತ್ತು. ಆದರೆ ಹಿಂಗೆ ಸ್ಟಡಿ ಅಂತ ಮಾಡಿರಲಿಲ್ಲ. ಈ ಪೋಸ್ಟ್ ಗ್ರ್ಯಾಜುಯೇಷನ್ ಮಾತ್ರ ಇದು ಹರಿದಾಸ ನಗರ ಅಂತ ಅಲ್ಲಿ ಬೆಂಗಳೂರಾಗ ಅದ. ಪರಶುರಾಮ್ ಬೆಟಗೇರಿ ಅಂತ ನಮ್ಮ ಸರ್ ಇದ್ದಾರೆ. 25 ವರ್ಷದಿಂದ ಅವರು ಇದೇ ಮಾಡ್ಲಿಕ್ಕತ್ತಾರೆ, ಎಲ್ಲರಿಗೂ ಹಿಂಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಸೋದು ಅಂತ. ಅದು ಫ್ರೀ ಯೂನಿವರ್ಸಿಟಿ ಅಂತ ವರ್ಚುವಲ್ ಯೂನಿವರ್ಸಿಟಿ ಪೀಸ್ ಆ್ಯಂಡ್ ಎಜುಕೇಷನ್ ಅಂತ ಒಂದದ. ಅಂದರೆ ಯಾರಿಗೆ ವಿದ್ಯೆ ಆಗಿರೋದಿಲ್ಲ ಅವ್ರು ಆಗಿರ್ತಾರೆ ಅಂಥವ್ರಿಗೆ ವಿದ್ಯಾದಿಂದ ಮುಂದೆ ತರಬೇಕು ಅಂತ ಗೌರ್ಮೆಂಟ್ ಒಂದು ಸ್ಕೀಮ್ ಗತಿ ಮಾಡ್ಯಾರ. ಅದ್ರಾಗ ನಮಗೆ ಅವರು ಕಲಿಸ್ಲಿಕ್ಕೆ ಇಂಟರ್ಮಿಡಿಯೇಟ್ 1 ವರ್ಷ ಮಾಡಿದೆ. ಮುಂದೆ ಹರಿದಾಸ ಭೂಷಣ್ ಅಂತ 2 ವರ್ಷ BA ಮಾಡಿದೆ. ಹರಿದಾಸ ಮಾಣಿಕ್ಯ ಅಂತ 3 ವರ್ಷ ನಾನು MA ಮಾಡಿದೆ. ಆಮೇಲೆ ಮುಂದೆ ಒಂದು ಡಿಪ್ಲೊಮಾ ಕೂಡ ನಾನು ಮಾಡಿದೆ. ಅಂದ್ರೆ ಅದು ನಿಮ್ಮ ಏನು ಭಗವದ್ಗೀತಾದ್ದು ಕನ್ನಡ ಮೀಡಿಯಮ್ದಲ್ಲಿ ಬರೆದದ್ದು ಒಬ್ಬರು ಅಚ್ಯುತ ಆಚಾರ್ಯ ಏನು ಹುಯಿಲ್ಗಳಂತಿದ್ದಾರೆ ಅವ್ರದ್ದು, ಅದನ್ನು ಡಿಪ್ಲೊಮಾ ಮಾಡಿ ನಾನು ಈ ಪುತ್ತಿಗೆ ಸರ್ ಮಟ್ಟದ ಸ್ವಾಮಿಗಳ ಕಡೆಯಿಂದ ನಾನು ಇದನ್ನು ತೊಗೊಂಡೆ, ಪ್ರೈಸ್ ಅಂದರೆ ಪ್ರಶಸ್ತಿ ತೊಗೊಂಡೆ. ಆಮೇಲೆ ನನಗೇನೆ ಆಗಲ್ಲ, ಬೆನ್ನು ನೋವು ವಯಸ್ಸಾಗ್ಯದ ಅಂತ ನಾನು ಬಿಟ್ಟಿದ್ದೆ. ಆದರೆ 2019ರಾಗ ನಾನು ಇದನ್ನು ಮುಗಿಸಿನಿ. 3 ವರ್ಷ ನಾನು ಸ್ಟಡಿ ಮಾಡಿದೆ. ಆದರೆ ಅವ್ರಂದ್ರೆ ಇದೆಲ್ಲ ನೀವು ಮಾಡಿರಮ್ಮ, ನಿಮಗೆ ಹೆಂಗಾದ್ರೂ ಇದು ಜ್ಞಾನ ಇರ್ತದೆ, ಅದಕ್ಕೆ ನೀವು ಮಾಡಬೇಕು. ಆದರೆ ನಾನೇ ಒಬ್ಬಕ್ಕೆ ದೊಡ್ಡಾಕಿ ವಯಸ್ಸಾದ ಸ್ಟೂಡೆಂಟ್ ಇದ್ದೆ. ಅದಕ್ಕೆ ನನಗೆ ಅಷ್ಟು ಆಗ್ತದೋ ಇಲ್ಲ ಅಂತ ಅನಿಸಿತ್ತು. ಬೆನ್ನು ದಿನಕ್ಕೆ 5 ತಾಸು ನಾನು ಅಭ್ಯಾಸ ಮಾಡ್ತಿದ್ದೆ. ಸಾಧಾರಣ ಟಫ್ ಅನಿಸ್ತಿತ್ತು. ಆದರೆ ಮೊದಲು ಭಾಳ ಇತ್ತು. ಆಮೇಲೆ ಮಾಡ್ದಂಗೆ ಈ ಹರಿದಾಸ್ ಸಾಹಿತ್ಯ, ಹರಿದಾಸ್ ಅವ್ರದ್ದೆಲ್ಲ ಓದಿ ಭಾಳ ಇಂಟ್ರೆಸ್ಟು ಬಂತು. ಹೀಗಾಗಿ ನಾನು ಮಾಡ್ಕೋತ ಹೋದೆ. ನಾನು ಜನರಲ್ ವಿಷಯ ತೊಗೊಂಡೆ, ಅನ್ಯನ ಭಕ್ತಿ ಅಂತ. ಯಾಕಂದ್ರೆ ನನಗೆ ನಮ್ಮ ಅಗರ್ಖೇಡದ್ದೇ ಅವಧೂತರು ದ್ವೈಪಾನಾಚಾರ್ಯ ಬಗ್ಗೆ ತೊಗೊಂಡು ಮನಸ್ಸಿತ್ತು.
ಆದ್ರೆ ನಾನು ವಯಸ್ಸಾದಕ್ಕೆ ಹಳ್ಳಿಗೆ ಹೋಗಿ ಭಾಳ ಸ್ಟಡಿ ಮಾಡೋಕ್ಕತ್ತದ. ಕನಿಷ್ಠ 350 ಪೇಜ್ ಆಗಬೇಕು ಅಂತ ಹೇಳಿದ್ರು ಅವರು. ಅಷ್ಟು ಆಗ್ತದೋ ಇಲ್ಲ ನನ್ನಿಂದ ಅಂಥೇಳಿ ನಾನು ಬಿಟ್ಟು ನಾನು ಜನರಲ್ ತೊಗೊಂಡೆ. ಅಂದ್ರೆ ಕನ್ಯಾಕುಮಾರಿಯಿಂದ ಮೇಲೆ ಕಾಶ್ಮೀರ ತನಕ ಎಷ್ಟು ಜನ ಭಕ್ತರಾಗ್ಯಾರ, ಬೇಕಾದ ಪಂಥದವ್ರು ಇರ್ಬೋದು ಅವರು, ಅವ್ರದ್ದು ನಾನು ವಿವರವಾಗಿ ಸ್ವಲ್ಪ ಬರೆದು ನಮ್ಮ ಕರ್ನಾಟಕ ಹರಿದಾಸರು ಹೆಚ್ಚು ಬರ್ದೀನಿ. ಬಸವಣ್ಣವ್ರು ಮೊದಲು ಮಾಡಿಕೊಂಡು ಎಲ್ಲರದ್ದು ನಾನು ಬರ್ದೀನಿ. ಅದು ಭಾಳ ಸ್ಟಡಿ ಮಾಡಿದೆ, ಎಲ್ಲರಿಗೂ ಕೇಳ್ತಿದ್ದೆ, ಎಲ್ಲರಿಗೂ ಮಾಡ್ತಿದ್ದೆ. ಮಕ್ಕಳು ಭಾಳ ಸಹಾಯ ಮಾಡಿದರು. ಎಷ್ಟೋ ಒತ್ತಕ್ಷರ ಮರಿತಿದ್ದೆ, ಸ್ವಚಂದ್ರ ತಿದ್ದಿದ್ರು. ಹೀಗೆ ಮಾಡಿ ಭಗವಂತನ ದಯದಿಂದ ನಮ್ಮ ಚನ್ನಕೇಶವ ಕುಲಮಹಾಸ್ವಾಮಿ ದಯದಿಂದ ನಾನು PhD ಪದವಿ ತೊಗೊಂಡೆ. ಮೈಸೂರಲ್ಲಿ ನಮ್ಗೆ ಅದನ್ನು ಡಾಕ್ಟರ್ ಯಾವ ಕೊಟ್ಟರು ಡಾಕ್ಟರ್ ಸ್ಟೇಷನ್ ಕೊಟ್ಟರು ಡಾಕ್ಟರ್ 2019 ಯಾವ ವಿಷಯದ ಬಗ್ಗೆ? ಅನ್ಯನೇ ಭಕ್ತಿ ಅಂತೆ. ನವೆಂಬರ್ 23 ಏನೋ ಅನಿಸ್ತದೆ. ಅವ್ರು ನಮಗೆ ಮೈಸೂರು ಕರೆದು ಅಲ್ಲಿ ನಮಗೆ ಗೌರವ ಡಾಕ್ಟ್ರೇಟ್ ಅಂತ ಕೊಟ್ಟರು. ಏನು ಅನ್ನಿಸ್ತದೆ? ಏನು ಅನ್ನಿಸ್ತದೆ ಡಾಕ್ಟ್ರೇಟ್ ಬಂದಿಸಿದ್ದೀವಿ? ಅದೇ ಅನ್ಯನ ಭಕ್ತಿ ಹರಿದಾಸ ಸಾಹಿತ್ಯದ ಬಗ್ಗೆ ಇದು ನಾನು ಮಾಡಿದ್ದಕ್ಕೆ ಇದು ನನಗೆ ಈ ವಿಷಯ ಬಗ್ಗೆ ಕೊಟ್ಟರು. ನಿಮ್ಮ ಹೆಸರು? ಇದೇ ಯೂನಿವರ್ಸಿಟಿಗೆ ನಾನು ಮಾಡಿದರೆ ಇದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇತ್ತೇನೋ. ಆದರೆ ನಾನು ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದ್ರಿಂದ ಈ ಬುಕ್ಸ್ ಭಾಳ ಲೈಕ್ ಆಗಿ ಚಲೋ ಆಗ್ಯದ. ಎಲ್ಲ ವಿಷಯ ತಿಳಿದದ, ಮಂದಿಗೆ ಗೈಡ್ ಥರ ಆಗ್ಯದ. ನಮ್ಮ ಸರು ಎಲ್ಲ ಜನ ಅದ್ರ ಬಗ್ಗೆ ಬರ್ತಾರೆ. ಇದ್ರಾಗ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಅಂತ ಸಾರ್ಥಕ ಅನ್ನಿಸ್ತದೆ ನನಗೆ. ಇದು ಹೆಸರು ಹೇಳ್ರಿ ಮುಂದೆ ನಾನು ಮಾಡ್ಕೊಂಡಿದ್ದೀನಿ. ಹೆಸರು ಹೇಳ್ರಿ. ಹೆಸರು ಉಷಾ ವೆಂಕಟೇಶ್ ಅಗರ್ಖೇಡ್. ನಮಸ್ಕಾರ. ನಾನು ಏನು ಹೇಳ್ಬೇಕಂದ್ರೆ, ನಮ್ಮ ತಾಯಿಯವರು ಮೊದಲೇಕಿಂದ ಸಾಹಿತ್ಯದಾಗ ಅಭಿರುಚಿ ಇತ್ತು. ಆಮೇಲೆ ನಮ್ಮ ತಂದೆಯವ್ರು ತೀರ್ಕೊಂಡ ಮೇಲಂತೂ ಅವರು ಏಕಾಂಕ ಆದರು. ಅದಕ್ಕೆ ಅವರಿಗೆ ಒಂದು ಡೈರೆಕ್ಷನ್ ಬೇಕಾಗಿತ್ತು. ಸೊ ಅವರಿಗೆ ಇದು ಇದ್ರ ಬಗ್ಗೆ ಅಂತೂ ಸಾಹಿತ್ಯ ಬಗ್ಗೆನೂ ಇತ್ತು, ಧಾರ್ಮಿಕ ಬಗ್ಗೆನೂ ಇತ್ತು. ಇದು ಅವರಿಗೆ ಒಂದು ನಮ್ಮ ತಮ್ಮನಿಂದ ಒಂದು ಪ್ರೋತ್ಸಾಹ ಸಿಕ್ತು, ಇಲ್ಲಿ ಹರಿದಾಸ ಸಾಹಿತ್ಯ ಮಾಡ್ಬೋದು ಅಂತಂದು. ಸೊ ಅದಕ್ಕೆ ಅವರು ಸ್ಟಡಿ ಮಾಡ್ಲಿಕ್ಕತ್ತರು. ಆಮೇಲೆ ಅದು ಸ್ಟಡಿ ಮಾಡ್ಕೋತ ಅವ್ರು ಇಷ್ಟು ಡೆಪ್ತಾಗಿ ಹೋದ್ರಲ್ಲ. ಅವ್ರು BA ಮಾಡಿದರು, ಆಮೇಲೆ MA ಮಾಡಿದರು, ಆಮೇಲೆ PhD ಕೂಡ ಮಾಡಿದರು. ನನಗೆ ಒಂದು ಹೇಳ್ಬೇಕಂತಂದ್ರೆ, ಅವರು ಅಧ್ಯಯನ ಮಾಡಬೇಕಾದ್ರೆ ಅವರು ಶಾಂತಾಗಿ ಏಕಾಂತಾಗಿ ಕೂಡ್ತಿದ್ರು. ನನಗೆ ಅವ್ರು ಕೆಲವೊಮ್ಮೆ ಹೇಳ್ತಿದ್ರು, ತಾವೇ ಮುಂಜಾನೆ ಎದ್ದು ಅವ್ರ ದೇವರ ಅನುಗ್ರಹ ಆಗಿ ಅವರೇ ತಮ್ಮ ಕೈಲೇ ತಾನೇ ಬರಿತಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಗ್ತಿತ್ತು. ಅಂದರೆ ಈ ಥರ ಅವರು ಭಕ್ತಿಯಿಂದ ಇದನ್ನು ಮಾಡಿದರು. ಸೊ ನನಗೆ ಭಾಳ ಸಂತೋಷ ಇದೆ. ಯಾಕಂದರೆ ಈ ವಯಸ್ಸಾಗ ಸೊ ಅವರು ಯಾವುದೂ ಬೇರೆದಕ್ಕೆ ಡಿಸ್ಟ್ರ್ಯಾಕ್ಟ್ ಆಗಲಾರ್ದೇನೆ ಧರ್ಮದ ಬಗ್ಗೆ, ಎಲ್ಲ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ, ಬರೀ ಒಂದೇ ಸಮುದಾಯ ಅಲ್ಲ, ಬಸವಣ್ಣನವರು ಇದ್ದಾರೆ, ಮಧ್ವಾಚಾರ್ಯರು ಇದ್ದಾರೆ, ಎಲ್ಲರ ಬಗ್ಗೆನೂ ಕೂಡಿ ಬರೆದಿದ್ದು ಈ ಬುಕ್ಕು. ಅಂತೀನಿ ಎಲ್ಲರೂ ಓದೇಬೇಕು. ಇದರಿಂದ ನಾ ಕಲಿದ ಪಾಠ ಏನಪ್ಪ ಅಂತಂದ್ರೆ, ಯಾವುದಕ್ಕೂ ಕಲೀಲಿಕ್ಕೆ ವಯಸ್ಸು ಕಾರಣ ಇಲ್ಲ ಅಂತಂತಿದ್ರು. ಬಂಕಾಪುರದ ಅನ್ನಮಯ ಅಂತ ನನ್ನ ಕಥೆ ಕೇಳಿದ್ದೆ. ನಾನು ಇದೇ PDGದಾಗ ನಾನು ಓದಿದ್ದು. ಅದು ನಾನು ಈಗ ನಮ್ಮ ತಾಯಿಯಿಂದ ನೋಡಿ ನಾನು ಈಗ BE ಆಗಿ MB ಆಗಿನಿ, PhD ಮಾಡಬೇಕು ಅಂದಮೇಲೆ ನಾನು ಮಾಡೋ ವಿಚಾರದಾಗಿದ್ದೀನಿ. ಸೊ ನನಗೆ ಭಾಳ ಸಂತೋಷ ಆಗ್ತದೆ ಈ ನಮ್ಮ ತಾಯಿ ಬಗ್ಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಸೊ ದೇವರು ಅವರಿಗೆ ಇದೇ ಥರ ಮತ್ತೆ ಮಾಡ್ಕೋತಿರಲಿ. ಅವ್ರ ಆರ್ಟಿಕಲ್ ಬರಿತಾನೆ ಇದ್ದಾರೆ, ಜನಕ್ಕೆಲ್ಲ ಗೊತ್ತಾಗಲಿ ಅಂತಂದು ನಾನು ದೇವ್ರಿಗೆ ಕೇಳ್ಕೊತೀನಿ. ಸರಿ ಸರ್.